ಇದೇ ತಾರೀಕು 12 ಮತ್ತು 13ರಂದು ಶನಿವಾರ ಮತ್ತು ಭಾನುವಾರ ಸಾಗರದಲ್ಲಿ ಗಣಪತಿ ಕೆರೆ ಹಬ್ಬ ನಡೆಯಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ 12 ಮತ್ತು 13ರಂದು ಬೆಳಗ್ಗೆ ಸ್ವಚ್ಛತಾ ಕಾರ್ಯಕ್ರಮ ಇರುತ್ತೆ. ಈಗಾಗಲೇ ನಾವು 2 ವರ್ಷದಿಂದ ಮಾನ್ಯ ಶಾಸಕರ ಒಂದು ಸಲಹೆ ಮತ್ತು ಸಹಕಾರದೊಂದಿಗೆ ಈ ಗಣಪತಿ ಕೆರೆ ಹಬ್ಬ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಚರಿಸಿದ್ದೇವೆ. ಅದೇ ರೀತಿ ಈ ಬರುವ ಶನಿವಾರ ಮತ್ತು ಭಾನುವಾರದಂದು ಈ ಗಣಪತಿ ಕೆರೆ ಹಬ್ಬದ ಕಾರ್ಯಕ್ರಮದಂದು ಅವತ್ತಿನ ದಿನ ಬೆಳಿಗ್ಗೆ 6 ಗಂಟೆಗೆ ಸ್ವಚ್ಛತಾ ಕಾರ್ಯಕ್ರಮ ಇರುತ್ತೆ. ಇದಕ್ಕೆ ಮಾನ್ಯ ಶಾಸಕರಾದ ಶ್ರೀಯುತ ಹರತಾಳು ಹಾಲಪ್ಪನವರು ಚಾಲನೆಯನ್ನು ನೀಡಲಿದ್ದಾರೆ. ಮತ್ತು 12ನೇ ತಾರೀಕು ಶನಿವಾರ ಮಾನ್ಯ ಶಾಸಕರ ಒಂದು ಅಭಿವೃದ್ಧಿಯ ಕನಸಾಗಿರುವಂತಹ ಚತುಷ್ಪಥ ರಸ್ತೆಯ ಒಂದು ಏನು NH ಅಗಲೀಕರಣದ ಕಾರ್ಯಕ್ಕೆ ಅವತ್ತಿನ ದಿನ ಮಾನ್ಯ ಸಂಸದರಾದಂತಹ BY ರಾಘವೇಂದ್ರರವರಿಂದ ಭೂಮಿ ಪೂಜೆಯು ಸಹ ನೆರವೇರಿಸಲಿದ್ದೇವೆ. ಹಾಗೂ ನಮ್ಮ ಕೆರೆ ಹಬ್ಬದಲ್ಲಿ ಎಂದಿನಂತೆ ಬೆಳಗಿನ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಊರಿನ ಸಮಸ್ತ ನಾಗರಿಕರು, ಸಮಾಜ ಬಾಂಧವರು, ವಿವಿಧ ಸಂಘ ಸಂಸ್ಥೆಯ ಎಲ್ಲ ಸದಸ್ಯರುಗಳು ಆ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಮತ್ತು ಅವತ್ತಿನ ದಿನ ನಮಗೆ ವಿಶೇಷವಾಗಿ ಈ ಸಲ ನಾವು ಗಂಗಾರತಿ ಮಾದರಿಯಲ್ಲಿ ಸಾಗರಾರತಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಸಹ ಸೇರ್ಪಡೆ ಮಾಡಿಕೊಂಡಿದ್ದೀವಿ. ಇದರಲ್ಲಿ ಮಾತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ನಿಟ್ಟಿನಲ್ಲಿ ವಿಶೇಷವಾದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಸಾಗರದ ವಿವಿಧ ಸಂಘ ಸಂಸ್ಥೆಗಳು, ಯೋಗ ಕೇಂದ್ರದ ಸದಸ್ಯರುಗಳು ಹಾಗೂ ಸಮಾಜದ ಎಲ್ಲ ಬಾಂಧವರು, ಸಮಸ್ತ ನಾಗರಿಕರು ಪಾಲ್ಗೊಳ್ಳುವಂತಾಗಬೇಕು. ಈ ಕಾರ್ಯಕ್ರಮವನ್ನು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಿ ನಾವು ಸಾಗರದ ಜಲಮೂಲವಾಗಿರುವ ಗಣಪತಿ ಕೆರೆಯ ಜಲವನ್ನು ಸ್ವಚ್ಛತೆ ಹಾಗೂ ಸಂರಕ್ಷಣೆ ಮಾಡುವ ದೃಷ್ಟಿಯಲ್ಲಿ ಇದನ್ನು ಒಂದು ವಿಶೇಷವಾದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಮತ್ತು ಅದೇ ದಿನ ಎಂದಿನಂತೆ ನಮ್ಮ ಪ್ರೋ ಮ್ಯಾಟ್ ಕಬಡ್ಡಿ ಇದು ಸಹ ಪುರುಷರಿಗೆ ಮತ್ತು ವಿಶೇಷವಾಗಿ ಈ ಸಲ ಮಹಿಳೆಯರು ಸಹ ಈ ಒಂದು ಕಬಡ್ಡಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದಲ್ಲದೆ ಆಹಾರ ಮೇಳ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ. ಅವತ್ತಿನ ದಿನ ಇಂದಿರಾ ಗಾಂಧಿ ಕಾಲೇಜಿನ ವಿದ್ಯಾರ್ಥಿನಿಯರು ಕಾಲೇಜು ಹಬ್ಬ ಆ ಒಂದು ಹಬ್ಬದ ಮಾದರಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ನೀಡಲಿದ್ದಾರೆ. ಮತ್ತು ಸ್ಥಳೀಯರಿಗೆ ಆದ್ಯತೆಯನ್ನು ನೀಡುವ ದೃಷ್ಟಿಯಿಂದ ಸ್ಥಳೀಯ ಭಜನಾ ಮಂಡಳಿಗಳ ಸದಸ್ಯರುಗಳು ಸಹ ಭಜನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಸ್ಥಳೀಯರಿಂದಲೇ ನಾವು ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಮತ್ತು ಅವತ್ತಿನ ದಿನ ಈ ಎಲ್ಲ ಕಾರ್ಯಕ್ರಮಗಳು ನಡೆಯುವುದರ ಜೊತೆಗೆ 13ನೇ ತಾರೀಕು ಸಹ ಎಂದಿನಂತೆ ಬೆಳಿಗ್ಗೆ 6 ಗಂಟೆಗೆ ಸ್ವಚ್ಛತಾ ಕಾರ್ಯಕ್ರಮ ನಡೆಯಲಿದೆ. ಮತ್ತು ಪ್ರೋ ಕಬಡ್ಡಿ, ಆಹಾರ ಮೇಳ, ಸಾಂಸ್ಕೃತಿಕ ಕಾರ್ಯಕ್ರಮ. ವಿಶೇಷವಾಗಿ 13ನೇ ತಾರೀಕು ಭಾನುವಾರ ಸಂಜೆ ಕಲರ್ಸ್ ಕನ್ನಡ ವಿಜೇತ ತಂಡ ಎದೆ ತುಂಬಿ ಹಾಡುವೆನು ವಿಜೇತ ತಂಡದಿಂದ ಕಾರ್ಯಕ್ರಮ ಇರುತ್ತೆ. ಮತ್ತು ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಮ್ಮ ಊರಿನ ಕಾರ್ಯಕ್ರಮ ಅಂತ ಹೇಳಿ ಪಾಲ್ಗೊಂಡು ಸುಗಮವಾಗಿ ನಡೆಯುವ ದೃಷ್ಟಿಯಿಂದ ಸಾಗರದ ಜನತೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಹಕಾರದೊಂದಿಗೆ, ನಗರಸಭೆಯ ಸಹಕಾರದೊಂದಿಗೆ ಈ ನಮ್ಮ ಊರಿನ ಹಬ್ಬವನ್ನು ಚಂದವಾಗಿ ಒಂದು ಉತ್ತಮ ರೀತಿಯಲ್ಲಿ ಆಚರಣೆ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಆತ್ಮೀಯರೇ, ಕಳೆದ 3 ವರ್ಷಗಳಿಂದ ಏನು ಸಾಗರದಲ್ಲಿ ಜನಮಾನಸದಲ್ಲಿ ಬೇರೂರಿರ್ತಕ್ಕಂಥ ಗಣಪತಿ ಕೆರೆ ಹಬ್ಬ ಈ ಬಾರಿ ಕೂಡ ನಾವು ಆಯೋಜನೆಯನ್ನು ಮಾಡ್ತಾಯಿದ್ದೀವಿ. ದಿನಾಂಕ 12 ಮತ್ತು 13ನೇ ತಾರೀಕು ಇದೇ ಮುಂದಿನ ವಾರ ಶನಿವಾರ ಮತ್ತು ಭಾನುವಾರ ಈ ಒಂದು ಕೆರೆ ಹಬ್ಬವನ್ನು ಆಯೋಜನೆ ಮಾಡಿದ್ದೀವಿ. ಈ ಬಾರಿ ಅತ್ಯಂತ ವಿಶೇಷವಾದ ಒಂದಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮೊದಲ 2 ದಿನಗಳ ಕಾಲ 12ನೇ ತಾರೀಕು ಮತ್ತು 13ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಸಂಘ ಸಂಸ್ಥೆಗಳು, ವಿವಿಧ ಸಮಾಜಗಳು, ಸಾಗರದ ಸಮಸ್ತ ಸಾರ್ವಜನಿಕರ ಸಹಕಾರದೊಂದಿಗೆ ಮಾನ್ಯ ಶಾಸಕರಾದ H. ಹಾಲಪ್ಪ ಅವರ ನೇತೃತ್ವದಲ್ಲಿ ಗಣಪತಿ ಕೆರೆಯ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಸಂಸ್ಥೆಗಳನ್ನು ಕೂಡ ನಾವು ಈಗಾಗಲೇ ಸಮಾಜಗಳನ್ನು ಕೂಡ ಸಂಪರ್ಕ ಮಾಡಿದ್ದೀವಿ. ಹಾಗೆ 12ನೇ ತಾರೀಕು ವಿಶೇಷವಾಗಿ ಮಾನ್ಯ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರವರು ಆಗಮಿಸ್ತಾ ಇದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಸಾಗರದ BH ರಸ್ತೆಯ ಚತುಷ್ಪಥ ಹೆದ್ದಾರಿ ಏನು ಕಾಮಗಾರಿ ಇದೆ ಅದರ ಒಂದು
ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಕೂಡ ಅದೇ ದಿನ ಸಂಜೆ ನಾವು ಹಮ್ಮಿಕೊಂಡಿದ್ದೀವಿ. ಹಾಗೆ ವಿಶೇಷವಾದ ಒಂದು ರೀತಿಯಲ್ಲಿ ಏನು ಕಾಶಿಯಲ್ಲಿ ನರೇಂದ್ರ ಮೋದಿರವರು ಗಂಗಾರೇತಿಯನ್ನು ಮಾಡಿದ್ದಾರೆ, ಮಾನ್ಯ ಬೊಮ್ಮಾಯಿಯವರು ಕರ್ನಾಟಕದಲ್ಲಿ ಏನು ತುಂಗಾರೇತಿಯನ್ನು ಮಾಡಿದ್ದಾರೆ, ಅದೇ ರೀತಿಯಲ್ಲಿ ಅದೇ ಒಂದು ಮಾದರಿನಲ್ಲಿ ಸಾಗರದ ಗಣಪತಿ ಕೆರೆಗೆ ಒಂದು ಸಾಗರ ಆರತಿ ಹೇಳ್ತಕ್ಕಂಥ ಹೆಸರಿನಲ್ಲಿ ಸಾಗರದ ಸಮಸ್ತ ಮಾತೃಗಳಿಂದ ತಾಯಂದಿರಿಂದ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಸಾಗರ ಆರತಿ ಕಾರ್ಯಕ್ರಮ ಅವತ್ತೇ ಸಂಜೆ 6:30ಕ್ಕೆ ನಾವು ಗಣಪತಿ ಕೆರೆಯ ಎರಡೂ ದಂಡೆಗಳಲ್ಲಿ ಮಾತೆಯರಿಂದ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಸಾಗರ ಆರತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೆ ಅದೇ ದಿನದಲ್ಲಿ ನಮ್ಮ ಕೆರೆ ಹಬ್ಬದ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರೋ ಕಬಡ್ಡಿ ಮಾದರಿಯ ಕಬಡ್ಡಿ ಪಂದ್ಯಾವಳಿ ಹಾಗೂ ಈ ಬಾರಿ ಮಹಿಳಾ ಕಬಡ್ಡಿ ಪಂದ್ಯಾವಳಿಯನ್ನು ಕೂಡ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಅವತ್ತಿನ ದಿನ ಸಾಗರದ ಪ್ರತಿಷ್ಠಿತ ಮಹಿಳಾ ಕಾಲೇಜು ಇಂದಿರಾ ಗಾಂಧಿ ಕಾಲೇಜಿನ ಮಕ್ಕಳಿಂದ ವಿದ್ಯಾರ್ಥಿನಿಯರಿಂದ ಆಳ್ವಾಸ್ ನುಡಿಸಿರಿಯ ಮಾದರಿನಲ್ಲಿ ಸಾಗರದಲ್ಲೂ ಕೂಡ ಒಂದು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಸಾಗರ ನಮ್ಮ ಗಣಪತಿ ಕೆರೆಯ ಒಂದು ಧ್ವಜಸ್ತಂಭದ ಪಕ್ಕದಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ವೇದಿಕೆಯಲ್ಲಿ ಅವತ್ತಿನ ದಿನ ಪ್ರದರ್ಶಿತಗೊಳ್ತಾ ಇದೆ. ಇದು ಅತ್ಯಂತ ಒಂದು ಅದ್ಧೂರಿಯಾದ ಕಾರ್ಯಕ್ರಮ ಆಗಲಿದೆ ಹೇಳ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಆಶಯ. ಹಾಗೆಯೇ ಸಾಗರದ ಮತ್ತು ಮಲೆನಾಡಿನ ವಿವಿಧ ಭಾಗಗಳ ಖಾದ್ಯ ಆಹಾರ ಮೇಳವನ್ನು ಕೂಡ ಅದೇ ದಿನ 2 ದಿನಗಳ ಕಾಲ 12ನೇ ತಾರೀಕು ಮತ್ತು 13ನೇ ತಾರೀಕು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಕೂಡ ಎಲ್ಲರ ಜನಮನ್ನಣೆಯನ್ನು ಕಳೆದ 3 ವರ್ಷಗಳು ಕೂಡ ನೋಡಿದ್ವಿ. ಈ ಬಾರಿ ಕೂಡ ಯಶಸ್ವಿ ಆಗತ್ತೆ ಹೇಳ್ತಕ್ಕಂಥ ಒಂದು ನಂಬಿಕೆ ಇದೆ. ಹಾಗೂ ವಿಶೇಷವಾಗಿ 13ನೇ ತಾರೀಕು ನಮ್ಮ ಕಲ್ಲರ್ಸ್ ಕನ್ನಡ ಖ್ಯಾತಿಯ ಎದೆತುಂಬಿ ಹಾಡುವೆನೆ ಖ್ಯಾತಿಯ ಒಂದು 5-6 ಕಲಾವಿದರು, ಅವರು ನಾದಿರ ಬಾನು ಅವರು ಇರ್ಬೋದು, ಹಾಗೆ ಕಂಬದ ರಂಗಯ್ಯ ಇರ್ಬೋದು, ಚಿನ್ಮಯ್ ಜೋಶಿಯವರು ಇರ್ಬೋದು, ಹೀಗೆ ವಿವಿಧ ಕಲಾವಿದರುಗಳು ಅವತ್ತಿನ ದಿನ ತಮ್ಮ ಗಾನ ಮಾಧುರ್ಯವನ್ನು ನಮಗೆ ಉಣಬಡಿಸಲಿದ್ದಾರೆ. ಇದೊಂದು ವಿಶೇಷ ಕಾರ್ಯಕ್ರಮ. ಹಾಗೆ ಸೋನಿ ಟಿವಿನಲ್ಲಿ ಹೋಗಿ ಅಲ್ಲಿ ಇಂಡಿಯನ್ ಐಡಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಉಡುವಿಯ ಮಹಾಲಕ್ಷ್ಮಿ ಪುಟ್ಟ ಬಾಲಕಿ ಅದ್ಭುತವಾಗಿರ್ತಕ್ಕಂಥ ಒಂದು ನೃತ್ಯ ವೈಭವವನ್ನು ನಮಗೆ ಉಣಬಡಿಸಲಿದ್ದಾರೆ. ಮಹಾಲಕ್ಷ್ಮಿ ಉಡುವಿ ಇವರ ಒಂದು ಕಾರ್ಯಕ್ರಮ ಕೂಡ ಇದರ ಜೊತೆಗೆ ಜೋಡಿಸಿದ್ದೀವಿ. ಇವಿಷ್ಟೇ ಅಲ್ಲದೆ ದಿನನಿತ್ಯ 2 ದಿನಗಳ ಕಾಲ ಭಜನಾ ಕಾರ್ಯಕ್ರಮ, ಸ್ಥಳೀಯ ಕಲಾವಿದರಿಗೆ ಅವಕಾಶ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಭಜನಾ ಕಾರ್ಯಕ್ರಮ ಹಾಗೂ ರಸಮಂಜರಿ ಕಾರ್ಯಕ್ರಮ ಹಾಗೂ ಕೆಲವೊಂದು ನೃತ್ಯ, ಈ ರೀತಿಯಲ್ಲಿ ಸಂಪೂರ್ಣವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತನ್ನು ಆ ಒಂದು ಸಂದರ್ಭದಲ್ಲಿ ನಾವು ಸ್ಥಳೀಯ ಕಲಾವಿದರು ಕೂಡ ನೀಡಿರ್ತಕ್ಕಂಥದ್ದು ನಮ್ಮ ಹೆಗ್ಗಳಿಕೆ. ಈ ಒಂದು ಸಂದರ್ಭದಲ್ಲಿ ಸಾಗರ ಸಮಸ್ತ ನಾಗರಿಕರು ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ವಿಶೇಷವಾಗಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ವಿಶೇಷವಾದ ಸಹಕಾರ ಅನ್ನೋನ್ನ ಈ ಸಂದರ್ಭದಲ್ಲಿ ಕೇಳ್ತಾ, ಮಾನ್ಯ ಶಾಸಕರ ಒಂದು ಕನಸಿನ ಕಾರ್ಯಕ್ರಮದ ಇದಕ್ಕೆ ತಮ್ಮೆಲ್ಲರ ಸಹಕಾರ ಇರಬೇಕು ಅಂತ ಹೇಳಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ತೇನೆ.